ಗ್ಯಾರಂಟಿ ಭಾರದಿಂದ ಸರ್ಕಾರಕ್ಕೆ ಕರಗಕ್ಕೂ ಕೊಡೋದಕ್ಕೆ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕರಗದಲ್ಲಿ ಇರುವಂತಹ ಅನೇಕ ಮುಖ್ಯಸ್ಥರೇನಿದ್ದಾರೆ ಅವರು ಈ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕರಗ ಸಮಿತಿಯ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು, ಸರ್ಕಾರ ಈ ಕರಗ ಮಹೋತ್ಸವ ವಿಶ್ವವಿಖ್ಯಾತ ಕರಗ ಇದಕ್ಕೂ ಒಂದು ಪೈಸೆ ಕೊಟ್ಟಿಲ್ಲ. PR ರಮೇಶ್ ಅವರ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ ಅಂತ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. PR ರಮೇಶ್ ಅವರ ಪಿತೂರಿ ಇದು, ಅವರ ಪಿತೂರಿಯಿಂದ ದುಡ್ಡು ಬಂದಿಲ್ಲ. ಕರಗ ಮಹೋತ್ಸವದಲ್ಲೂ ರಾಜಕೀಯವೇ, ಇದು ಸರಿಯಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಮಾಡ್ತಾ ಇರೋದು. ಈ ಸತೀಶ್ ಅವರ ಗಂಭೀರ ಆರೋಪ ಏನಂತಂದ್ರೆ PR ರಮೇಶ್ ಅವರ ಪಿತೂರಿಯಿಂದ ದುಡ್ಡು ಬಂದಿಲ್ಲ. ಸತತವಾಗಿ 6 ವರ್ಷದಿಂದ ಕರಗ ಮಾಡಿಸ್ತಾ ಇದ್ದೀನಿ, 1 ರೂಪಾಯಿನೂ ಕರಗ ಮಾಡೋದಕ್ಕೆ ಕೊಟ್ಟಿಲ್ಲ. 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಕರಗ ಆದ್ಮೇಲೆ ರಿಲೀಸ್ ಮಾಡೋರು. ಇವಾಗ ಕರಗ ಸ್ಟಾರ್ಟ್ ಆಗಿ 8 ದಿವಸ ಆಯಿತು. ಕರಗಕ್ಕೆ 3-4 ದಿವಸ ಮುಂಚೆನೆ 50 ಲಕ್ಷ ರಿಲೀಸ್ ಮಾಡ್ಬಿಡೋರು. ಇನ್ನು ಬ್ಯಾಲೆನ್ಸ್ ದುಡ್ಡನ್ನ ಕರಗ ಆದಮೇಲೆ ರಿಲೀಸ್ ಮಾಡೋರು. ಈ ಸಲ PR ರಮೇಶ್ ಪಿತೂರಿಯಿಂದನೇ ಇದು ಆಗಿರೋದು. ಈ ಸಲ ನೋಡಿ, ಇವಾಗ ಆಯಿತು, ಇವತ್ತು ಫೈನಲ್ ಡೇ. ಇವಾಗ 65 ಲಕ್ಷ ಖರ್ಚು ಮಾಡಿದ್ದೀರಿ. ನೀವು ಹೇಳ್ತಾರೆ ಹಂತವಾಗಿ 40 ಲಕ್ಷನ ಏನು ಮಾಡೋದು? ಇವತ್ತು ಕರಗ ಇವತ್ತು 45-50 ಲಕ್ಷ ಬೇಕು. ಇವಾಗ ರಿಲೀಸ್ ಮಾಡಿದ್ದಾರೆ, ಯಾರಿಗೆ ಮಾಡಿದ್ದಾರೆ? ಇದು PR ರಮೇಶ್ಗೆ ಏನೂ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯ, ನಮ್ಮ ಜನಾಂಗ, ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಬಗ್ಗೆ PR ರಮೇಶ್ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕಂತ ಹೇಳಿದ್ರೆ ಇವತ್ತು ಏನು ಮಾಡ್ತಾಯಿದ್ದೀರಿ ಅವ್ರನ್ನ ಕೇಳಿ, ಇವತ್ತು ಎಷ್ಟು ಓದ್ತಿದ್ದೀರಿ ಅವ್ರನ್ನ ಕೇಳಿ. ಏನಂದರೆ ಏನೂ ಗೊತ್ತಿಲ್ಲ. ಅವರು ಬರೀ ಶೋ ಉಡಾಯಿಸೋದೇ ಅವ್ರ ಕೆಲಸ. ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ. ಇವಾಗ 40 ಲಕ್ಷ ಕೊಟ್ಟಿದ್ದಾರೆ ಅಂದ್ರಲ್ಲ, ಇದನ್ನು ಫುಲ್ಲು ನೀವು ತನಿಖೆ ಮಾಡಿ. 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ? ಮುಜರಾಯಿಗೆ ಹೋಗಿದೆ. ಮುಜರಾಯಿ ಯಾವಾಗ ಕೊಡ್ತಾರೆ? ಕರಗ ಆದಮೇಲೆ ಕೊಡ್ತೀನಿ ಅಂದರೆ. ಇವಾಗ ಹೂವದವ್ನು ಕೊಟ್ಟಿಲ್ಲ ಅಂದರೆ ನೋಡಿ, ಹೂವು ಹಾಕಿಲ್ಲ. ಇವಾಗ ಅವ್ನಿಗೆ ನಾನು 1 ಅವರಲ್ಲಿ 40 ಲಕ್ಷ ಕೊಡಬೇಕು. ಇಲ್ಲ ಕರಗನ ನಾನು 3 ದಿವಸ ಬಿಟ್ಟು ಮಾಡೋಕ್ಕಾಗತ್ತಾ ಹೇಳಿ? ಕರಗದ ವಿಚಾರದಲ್ಲಿ ಜ್ಞಾನೇಂದ್ರ ಅವರು ತೀವ್ರ ಬೇಸರ ಮಾಡಿಕೊಂಡಿದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಈ ಜ್ಞಾನೇಂದ್ರ ಅವರು ಮಾತಾಡಿದ್ದಾರೆ. ಕರಗ ಹೊರವರು ಇವರು, ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾತಾಡಿರೋದು ಇವರು. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಿದೆ. ಫಸ್ಟ್ ಅರ್ಚಕರು ಈ ವಿಚಾರವಾಗಿ ಮಾತಾಡಿದ್ದಾರೆ, ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕರಗಕ್ಕೆ ಸರ್ಕಾರದಿಂದ 1 ರೂಪಾಯಿ ಕೂಡ ಬಂದಿಲ್ಲ. ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷ ಹಣ ಹಾಕಿದ್ದೇನೆ, ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಜ್ಞಾನೇಂದ್ರ ಹೇಳಿದ್ದಾರೆ. ಇದ್ರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ. ನೋಡಿ, ಇದರ ತನಕ 1 ರೂಪಾಯಿ ಕೊಟ್ಟಿಲ್ಲ ಸರ್. ಇವತ್ತು ಬರುತ್ತೆ ನಾಳೆ ಬರುತ್ತೆ, BBMPಯಿಂದ ಇನ್ನೂ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ, 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತೊಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವ್ರು ತೊಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ನೋಡಿ, ಇವತ್ತು ಜಾತ್ರೆ ಮುಗೀತಾ ಬಂತು, ಇದರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದರೆ BBMP ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದು ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದಮೇಲೆ ಏನಾಯಿತು, ಯಾರೂ ಬಿಡಿಸ್ಕೊಳ್ಳೋಕೆ ಹೋಗಿಲ್ಲ. ಅಲ್ಲಿಂದ ಏನಾಯಿತು ಅಂದರೆ ಅವರು ಅನುದಾನ ಕೊಡ್ತಾ ಬಂದರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದಾರೆ. ಅದನ್ನು ಇವರು ತಡೆ ಹಿಡಿದು ಇವಾಗ ನೋಡಿ, ಅಧಿಕಾರಿಗಳು ಮುಜರಾಯಿಂದ 1 ರೂಪಾಯಿ ಹಾಕಲ್ಲ ಅವರು. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು, ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಗ್ಯಾರಂಟಿ ಭಾರದಿಂದ ಸರ್ಕಾರಕ್ಕೆ ಕರಗಕ್ಕೂ ಕೊಡೋದಕ್ಕೆ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕರಗದಲ್ಲಿ ಇರುವಂತಹ ಅನೇಕ ಮುಖ್ಯಸ್ಥರೇನಿದ್ದಾರೆ ಅವರು ಈ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕರಗ ಸಮಿತಿಯ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು, ಸರ್ಕಾರ ಈ ಕರಗ ಮಹೋತ್ಸವ ವಿಶ್ವವಿಖ್ಯಾತ ಕರಗ ಇದಕ್ಕೂ ಒಂದು ಪೈಸೆ ಕೊಟ್ಟಿಲ್ಲ. PR ರಮೇಶ್ ಅವರ ಪಿತೂರಿಯಿಂದಲೇ ಹಣ ಸಿಕ್ಕಿಲ್ಲ ಅಂತ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. PR ರಮೇಶ್ ಅವರ ಪಿತೂರಿ ಇದು, ಅವರ ಪಿತೂರಿಯಿಂದ ದುಡ್ಡು ಬಂದಿಲ್ಲ. ಕರಗ ಮಹೋತ್ಸವದಲ್ಲೂ ರಾಜಕೀಯವೇ, ಇದು ಸರಿಯಾ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕರಗ ಸಮಿತಿ ಅಧ್ಯಕ್ಷ ಸತೀಶ್ ಮಾಡ್ತಾ ಇರೋದು. ಈ ಸತೀಶ್ ಅವರ ಗಂಭೀರ ಆರೋಪ ಏನಂತಂದ್ರೆ PR ರಮೇಶ್ ಅವರ ಪಿತೂರಿಯಿಂದ ದುಡ್ಡು ಬಂದಿಲ್ಲ. ಸತತವಾಗಿ 6 ವರ್ಷದಿಂದ ಕರಗ ಮಾಡಿಸ್ತಾ ಇದ್ದೀನಿ, 1 ರೂಪಾಯಿನೂ ಕರಗ ಮಾಡೋದಕ್ಕೆ ಕೊಟ್ಟಿಲ್ಲ. 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಕರಗ ಆದಮೇಲೆ ರಿಲೀಸ್ ಮಾಡೋರು.
ಇವಾಗ ಕರಗ ಸ್ಟಾರ್ಟ್ ಆಗಿ 8 ದಿವಸ ಆಯಿತು. ಕರಗಕ್ಕೆ 3-4 ದಿವಸ ಮುಂಚೆನೇ 50 ಲಕ್ಷ ರಿಲೀಸ್ ಮಾಡಿಬಿಡೋರು. ಇನ್ನು ಬ್ಯಾಲೆನ್ಸ್ ದುಡ್ಡನ್ನ ಕರಗ ಆದಮೇಲೆ ರಿಲೀಸ್ ಮಾಡೋರು. ಈ ಸಲ PR ರಮೇಶ್ ಪಿತೂರಿಯಿಂದನೇ ಇದು ಆಗಿರೋದು. ಈ ಸಲ ನೋಡಿ, ಇವಾಗ ಆಯಿತು, ಇವತ್ತು ಫೈನಲ್ ಡೇ. ಇವಾಗ 65 ಲಕ್ಷ ಖರ್ಚು ಮಾಡಿದ್ದೀರಿ. ನೀವು ಹೇಳ್ತಾರೆ ಹಂತವಾಗಿ 40 ಲಕ್ಷನ ಏನು ಮಾಡೋದು? ಇವತ್ತು ಕರಗ 45-50 ಲಕ್ಷ ಬೇಕು. ಇವಾಗ ರಿಲೀಸ್ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಇದು PR ರಮೇಶ್ಗೆ ಏನೂ ಗೊತ್ತಿಲ್ಲ. ನಮ್ಮ ಶಾಸ್ತ್ರ ಸಂಪ್ರದಾಯ, ನಮ್ಮ ಜನಾಂಗ, ನಮ್ಮ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಬಗ್ಗೆ PR ರಮೇಶ್ ಗೊತ್ತಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಯಾಕಂತ ಹೇಳಿದ್ರೆ, ಇವತ್ತು ಏನು ಮಾಡ್ತಾಯಿದ್ದೀರಿ ಅವ್ರನ್ನ ಕೇಳಿ, ಇವತ್ತು ಎಷ್ಟು ಓದ್ತಿದ್ದೀರಿ ಅವ್ರನ್ನ ಕೇಳಿ. ಏನಂದರೆ ಏನೂ ಗೊತ್ತಿಲ್ಲ. ಅವರು ಬರೀ ಶೋ ಉಡಾಯಿಸೋದೇ ಅವ್ರ ಕೆಲಸ. ನಾನು ಇದನ್ನು ಪದೇ ಹೇಳ್ತಾ ಇದ್ದೀನಿ. ಇವಾಗ 40 ಲಕ್ಷ ಕೊಟ್ಟಿದ್ದಾರೆ ಅಂದ್ರಲ್ಲ, ಇದನ್ನು ಫುಲ್ಲು ನೀವು ತನಿಖೆ ಮಾಡಿ. 40 ಲಕ್ಷ ಯಾರ ಅಕೌಂಟ್ಗೆ ಹೋಗಿದೆ? ಮುಜರಾಯಿಗೆ ಹೋಗಿದೆ. ಮುಜರಾಯಿ ಯಾವಾಗ ಕೊಡ್ತಾರೆ? ಕರಗ ಆದಮೇಲೆ ಕೊಡ್ತೀನಿ ಅಂದರೆ. ಇವಾಗ ಹೂವದವ್ನು ಕೊಟ್ಟಿಲ್ಲ ಅಂದರೆ ನೋಡಿ, ಹೂವು ಹಾಕಿಲ್ಲ. ಇವಾಗ ಅವ್ನಿಗೆ ನಾನು 1 ಅವರಲ್ಲಿ 40 ಲಕ್ಷ ಕೊಡಬೇಕು. ಇಲ್ಲ ಕರಗನ ನಾನು 3 ದಿವಸ ಬಿಟ್ಟು ಮಾಡೋಕ್ಕಾಗತ್ತಾ ಹೇಳಿ? ಕರಗದ ವಿಚಾರದಲ್ಲಿ ಜ್ಞಾನೇಂದ್ರ ಅವರು ತೀವ್ರ ಬೇಸರ ಮಾಡಿಕೊಂಡಿದ್ದಾರೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಈ ಜ್ಞಾನೇಂದ್ರ ಅವರು ಮಾತಾಡಿದ್ದಾರೆ. ಕರಗ ಹೊರವರು ಇವರು, ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾತಾಡಿರೋದು ಇವರು. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಿದೆ. ಫಸ್ಟ್ ಅರ್ಚಕರು ಈ ವಿಚಾರವಾಗಿ ಮಾತಾಡಿದ್ದಾರೆ. ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕರಗಕ್ಕೆ ಸರ್ಕಾರದಿಂದ 1 ರೂಪಾಯಿ ಕೂಡ ಬಂದಿಲ್ಲ. ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷ ಹಣ ಹಾಕಿದ್ದೇನೆ. ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಜ್ಞಾನೇಂದ್ರ ಹೇಳಿದ್ದಾರೆ. ಇದ್ರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ. ನೋಡಿ, ಇದರ ತನಕ 1 ರೂಪಾಯಿ ಕೊಟ್ಟಿಲ್ಲ ಅವರು. ಸರ್, ಇವತ್ತು ಬರುತ್ತೆ ನಾಳೆ ಬರುತ್ತೆ, BBMPಯಿಂದ ಇನ್ನೂ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ, 9 ದಿವಸದ ಅಲಂಕಾರ ನಾವು ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತೊಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವ್ರು ತೊಗೊಂಡಿದ್ರು. ಮಿಕ್ಕಿದ್ದು ಈ ಚಾಕ್ರಿದಾರಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದರವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ನೋಡಿ, ಇವತ್ತು ಜಾತ್ರೆ ಮುಗೀತಾ ಬಂತು, ಇದರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದರೆ BBMP ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದು ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದಮೇಲೆ ಏನಾಯಿತು, ಯಾರೂ ಬಿಡಿಸ್ಕೊಳ್ಳೋಕೆ ಹೋಗಿಲ್ಲ. ಅಲ್ಲಿಂದ ಏನಾಯಿತು ಅಂದರೆ ಅವರು ಅನುದಾನ ಕೊಡ್ತಾ ಬಂದರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದಾರೆ. ಅದನ್ನು ಇವರು ತಡೆ ಹಿಡಿದು ಇವಾಗ ನೋಡಿ, ಅಧಿಕಾರಿಗಳು ಮುಜರಾಯಿಂದ 1 ರೂಪಾಯಿ ಹಾಕಲ್ಲ ಅವರು. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು.